ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಹೆಣ್ಣು ಮಗು ಅಮಾವಾಸ್ಯೆ ದಿನ ಹುಟ್ಟಿದರೆ ಏನಾಗುತ್ತದೆ? ಆಪ್ಷನ್ ಎ ಆರ್ಥಿಕ ನಷ್ಟ, ಆಪ್ಷನ್ ಬಿ ಆಯಸ್ಸು ಹೆಚ್ಚು, ಆಪ್ಷನ್ ಸಿ ಅದೃಷ್ಟ, ಆಪ್ಷನ್ ಡಿ ದುರಾದೃಷ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ ಅದೃಷ್ಟ. ಹೆಣ್ಣು ಮಕ್ಕಳು ಅಮಾವಾಸ್ಯೆಯೆಂದು ಹುಟ್ಟಿದರೆ ಅವರ ಭವಿಷ್ಯ ಹೀಗಿರುತ್ತದೆ. ಅಮಾವಾಸ್ಯೆಯನ್ನು ಇಂಗ್ಲಿಷ್ನಲ್ಲಿ ನ್ಯೂ ಮೂನ್ ಎನ್ನುತ್ತಾರೆ. ಇದರ ಬಗ್ಗೆ ಒಬ್ಬೊಬ್ಬರಲ್ಲಿ ಹಲವಾರು ನಂಬಿಕೆಗಳಿವೆ. ಅದು ಸೂರ್ಯ ಮತ್ತು ಚಂದ್ರರಿಗೆ ಸಮಾನ. ಅದಕ್ಕಾಗಿಯೇ ಅಮಾವಾಸ್ಯೆಯ ದಿನ ಹೆಣ್ಣು ಮಗು ಜನಿಸಿದರೆ ಆಕೆಯನ್ನು ತುಂಬಾ ಅದೃಷ್ಟಶಾಲಿ ಅಥವಾ ಅದೃಷ್ಟ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಹುಡುಗಿಯ ಮುಖ ಕೂಡ ಸುಂದರ ಮತ್ತು ಪ್ರಕಾಶಮಾನವಾಗಿರುತ್ತದೆ ಎಂದು ನಂಬಲಾಗುತ್ತದೆ. ಅಮಾವಾಸ್ಯೆಯೆಂದು ಜನಿಸಿದ ಹುಡುಗಿಯರಿಗೆ ಐಷಾರಾಮಿಯಾಗಿ ಬದುಕಬೇಕೆಂಬ ಛಲ ಇರುತ್ತದೆ. ಅಲ್ಲದೆ ಅವರು ತಾವು ಅಂದುಕೊಂಡಿದ್ದನ್ನು ಸಾಧಿಸದೇ ಇರಲಾರರು ಎಂದು ಹೇಳಲಾಗುತ್ತದೆ. ಅಲ್ಲದೆ ಅಮಾವಾಸ್ಯೆ ಎಂಬುದು ಜನಿಸಿದವರಿಗೆ ಕೆಲ ವಿಶೇಷ ಯೋಗಗಳಿರುತ್ತದೆ. ಅದು ಅವರ ಬದುಕಲ್ಲಿ ಯಶಸ್ಸು ಬರಲು ಕಾರಣವಾಗುತ್ತದೆ. ಅದರಲ್ಲೂ ಹೆಣ್ಣು ಮಗುವಿಗೆ ಹೆಚ್ಚಿನ ಯೋಗವಿರುತ್ತದೆ. ಅವರು ತಮ್ಮ ಮಾತಿನಲ್ಲಿ ಸ್ಪಷ್ಟವಾಗಿರುತ್ತಾರೆ. ಅವರು ತಮ್ಮ ಮಾತಿನ ಮೂಲಕವೇ ಹಲವಾರು ವಿಚಾರಗಳನ್ನು ಹೇಳಿಬಿಡುತ್ತಾರೆ. ಮದುವೆಯ ನಂತರ ಅಮಾವಾಸ್ಯೆಯೆಂದು ಹುಟ್ಟಿದ ಹೆಣ್ಣು ಮಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಬಹಳ ಮುಖ್ಯವಾಗುತ್ತದೆ. ಭಾನುವಾರದಂದು ಯಾವ ದೇವರನ್ನು ಪೂಜಿಸಿದರೆ ಆರೋಗ್ಯ ಸಮಸ್ಯೆ ಮಾಯವಾಗುತ್ತದೆ? ಆಪ್ಷನ್ ಎ ಸೂರ್ಯದೇವ, ಆಪ್ಷನ್ ಬಿ ವಾಯುದೇವ, ಆಪ್ಷನ್ ಸಿ ಶಿವ, ಆಪ್ಷನ್ ಡಿ ವಿಷ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯದೇವ. ಭಾನುವಾರ ಸೂರ್ಯನನ್ನು ಪೂಜಿಸುವ ದಿನ. ಭಾನುವಾರದ ಶುಭ ದಿನವನ್ನು ಭಗವಾನ್ ಸೂರ್ಯದೇವನ ಪೂಜೆಗೆಂದೇ ಮೀಸಲಿರಿಸಲಾಗಿದೆ. ಸೂರ್ಯನನ್ನು ಪೂಜಿಸುವುದರಿಂದ ನಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ದೂರಾಗುವುದು, ಚರ್ಮದ ಕಾಯಿಲೆಯು ನಿವಾರಣೆಯಾಗುವುದು ಮತ್ತು ಸಕಾರಾತ್ಮಕತೆ ಹೆಚ್ಚಾಗುವುದು. ಭಾನುವಾರ ಸೂರ್ಯನನ್ನು ಪೂಜಿಸುವವರು ಸೂರ್ಯಾಸ್ತಕ್ಕೂ ಎದ್ದು ಮನೆಯನ್ನು ಶುದ್ಧಗೊಳಿಸಿ. ನಾವು ಶುದ್ಧರಾಗಿ ಸೂರ್ಯನಿಗೆ ಪ್ರಿಯವಾದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ನಂತರ ಹಣೆಗೆ ಕುಂಕುಮ ಮಿಶ್ರಿತ ಶ್ರೀಗಂಧವನ್ನು ಹಚ್ಚಿಕೊಳ್ಳಬೇಕು. ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಅರ್ಘ್ಯವನ್ನು ನೀಡಬೇಕು. ಹಾಗೂ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು. ಉಪವಾಸವನ್ನು ಕೈಗೊಳ್ಳುವವರು ಸೂರ್ಯಾಸ್ತಕ್ಕಿಂತ ಮೊದಲು ಏನನ್ನಾದರೂ ಸೇವಿಸಬಹುದು. ಸೂರ್ಯನಿಗೆ ನೈವೇದ್ಯವಾಗಿ ಪಾಯಸ ಇಟ್ಟು ಪೂಜೆ ಮಾಡಿದರೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಚೇತರಿಸಿಕೊಳ್ಳಬಹುದು. ಮೊಡವೆಗಳನ್ನು ತೆಗೆದುಹಾಕುವಲ್ಲಿ ಯಾವ ತರಕಾರಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಆಲೂಗೆಡ್ಡೆ, ಆಪ್ಷನ್ ಸಿ ಹೂಕೋಸು, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗೆಡ್ಡೆ. ಆಲೂಗಡ್ಡೆ ಒಂದು ಅತ್ಯುತ್ತಮವಾದ ತರಕಾರಿ ಮಾತ್ರವಲ್ಲ, ಬದಲಾಗಿ ಸುಂದರವಾದ ಚರ್ಮವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ನಾವು ಅನೇಕ ಚರ್ಮದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಧೂಳು, ವಾತಾವರಣ, ಹವಾಮಾನದಿಂದಾಗಿ ಮೊಡವೆಗಳು, ಸುಕ್ಕುಗಳು, ಕಳೆಗುಂದಿದ ತ್ವಚೆ, ಶುಷ್ಕ ತ್ವಚೆ ಹೊಂದಬಹುದು. ಮನೆಯಲ್ಲಿಯೇ ಸುಂದರವಾದ ತ್ವಚೆ ಪಡೆಯಲು ಆಲೂಗಡ್ಡೆ ಹೇಗೆಲ್ಲಾ ಪ್ರಯೋಜನಕಾರಿ ಎಂಬುದು ನಿಮಗೆ ಗೊತ್ತೇ? ವಾರಕ್ಕೆ 2 ಬಾರಿ ಆಲೂಗಡ್ಡೆಯ ಫೇಸ್ ಪ್ಯಾಕ್ ಲೇಪಿಸುವುದರಿಂದ ನಿಮ್ಮ ಚರ್ಮದ ಬಣ್ಣವನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ, ಬಿ, ಬಿ3, ಬಿ6, ಮೆಗ್ನೀಸಿಯಂ, ಪೊಟ್ಯಾಸಿಯಂ ದೇಹಕ್ಕೆ ಅತ್ಯುತ್ತಮವಾದ ಆಹಾರ ಮಾತ್ರವಲ್ಲ, ಸೌಂದರ್ಯಕ್ಕೂ ಸೈ ಎನ್ನುತ್ತದೆ. ಇದು ತ್ವಚೆಯಲ್ಲಿನ ಕೊಳಕು ಮತ್ತು ಕಲೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಚರ್ಮದ ದದ್ದುಗಳು ಮತ್ತು ಹುಣ್ಣುಗಳಿಂದ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ತ್ವಚೆಗೆ ಅತ್ಯುತ್ತಮವಾದ ಬಣ್ಣವನ್ನು ನೀಡುವುದಲ್ಲದೆ ಕಾಂತಿಯುತವಾಗಿಸುತ್ತದೆ. ವಯಸ್ಸಾದ ಚಿಹ್ನೆಗಳಿಂದ ಚರ್ಮವನ್ನು ಕಾಪಾಡುತ್ತದೆ. ಸೂರ್ಯನ ತೀಕ್ಷ್ಣವಾದ ಬಿಸಿಲಿನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ದಕ್ಷಿಣ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ ಎ ಶ್ರೀನಿವಾಸ ಕಲ್ಯಾಣಂ, ಆಪ್ಷನ್ ಬಿ ಕೀಚಕವಧಂ, ಆಪ್ಷನ್ ಸಿ ಕೋರ್ಟ್ ಡ್ಯಾನ್ಸರ್, ಆಪ್ಷನ್ ಡಿ ಅಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕೀಚಕವಧಂ. 1912ರಲ್ಲಿ ಮೊದಲ ಭಾರತೀಯ ಚಲನಚಿತ್ರ ರಾಜಾ ಹರಿಶ್ಚಂದ್ರ ಅನ್ನು ಬಾಂಬೆಯಲ್ಲಿ ಮತ್ತು 1916ರಲ್ಲಿ ಮೊದಲ ದಕ್ಷಿಣ ಭಾರತದ ಚಲನಚಿತ್ರವಾದ ಅ ಕೀಚಕವಧಂ ಅ ಕೀಚಕನ ವಿನಾಶ ಮದ್ರಾಸಿನಲ್ಲಿ ನಿರ್ಮಿಸಲಾಯಿತು. ಇವೆರಡು ಪ್ರಸಿದ್ಧ ಪುರಾಣಗಳ ಕಥೆಗಳನ್ನು ಆಧರಿಸಿವೆ. ದೇಹದ ಯಾವ ಭಾಗದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೂ ಈ ಟೇಸ್ಟಿ ಹಣ್ಣಿನ ಬೀಜಗಳು ಅದನ್ನು ದೇಹದಿಂದ ಹೊರಹಾಕುತ್ತವೆ? ಆಪ್ಷನ್ ಎ ಟೊಮೆಟೊ ಬೀಜ, ಆಪ್ಷನ್ ಬಿ ಕಲ್ಲಂಗಡಿ ಬೀಜ, ಆಪ್ಷನ್ ಸಿ ಕುಂಬಳಕಾಯಿ ಬೀಜ, ಆಪ್ಷನ್ ಡಿ ಪಪ್ಪಾಯಿ ಬೀಜ.
ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯಿ ಬೀಜ. ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ಹೊಂದಿದ್ದರೆ ನೀವು ಪಪ್ಪಾಯಿ ಬೀಜಗಳನ್ನು ಸೇವಿಸಬೇಕು. ಪಪ್ಪಾಯಿ ಬೀಜಗಳಲ್ಲಿ ಒಲಿಕ್ ಆಸಿಡ್ ಎಂಬ ವಿಶೇಷ ರೀತಿಯ ಕೊಬ್ಬಿನಾಮ್ಲವಿದೆ ಎಂದು ಕೆಲವೇ ಜನರಿಗೆ ತಿಳಿದಿದೆ. ಇದು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಪಪ್ಪಾಯಿ ಬೀಜಗಳು ಫೈಬರ್ಗೆ ಉತ್ತಮ ಪರ್ಯಾಯವಾಗಿವೆ. ಇದರ ಸಹಾಯದಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಬಹುದು. ಪಪ್ಪಾಯಿ ಬೀಜಗಳನ್ನು ಹಸಿಯಾಗಿಯೂ ತಿನ್ನಬಹುದು, ಆದರೆ ಅವುಗಳ ರುಚಿ ಸ್ವಲ್ಪ ಕಹಿಯಾಗಿರುತ್ತದೆ ಮತ್ತು ಆದ್ದರಿಂದ ಹೆಚ್ಚಿನ ಜನರು ಅವುಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಅವುಗಳನ್ನು ತಿನ್ನಲು ತುಂಬಾ ಸುಲಭವಾದ ಇನ್ನೊಂದು ವಿಧಾನವೂ ಇದೆ. ಮೊದಲು ಪಪ್ಪಾಯಿ ಬೀಜಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಅವುಗಳ ಪುಡಿಯನ್ನು ತಯಾರಿಸಿ. ನೀವು ಪ್ರತಿದಿನ 1 ಚಮಚ ಪಪ್ಪಾಯಿಯ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿಗೆ ಬೆರೆಸಿ ಅಥವಾ ಈ ಪುಡಿಯನ್ನು ನಿಮ್ಮ ಆಹಾರದೊಂದಿಗೆ ಬೆರೆಸಿ ಸೇವಿಸಬಹುದು. ಮಾನವ ದೇಹದ ಯಾವ ಅಂಗ ವಿದ್ಯುತ್ ಉತ್ಪಾದಿಸಬಲ್ಲದು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಕೈಗಳು, ಆಪ್ಷನ್ ಸಿ ಕಾಲುಗಳು, ಆಪ್ಷನ್ ಡಿ ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು. ನಿಮ್ಮ ಮೆದುಳು ಸಣ್ಣ ಬಲ್ಬ್ಗೆ ಶಕ್ತಿ ತುಂಬಲು ಸಾಕಷ್ಟು ವಿದ್ಯುತ್ ಉತ್ಪಾದಿಸುತ್ತದೆ. ಅಂದರೆ ಸರಿಸುಮಾರು 12 ರಿಂದ 25 ವ್ಯಾಟ್ ವಿದ್ಯುತ್. ಮಾನವ ಮಿದುಳುಗಳು 86 ಶತಕೋಟಿ ನ್ಯೂರಾನ್ಗಳನ್ನು ಹೊಂದಿದ್ದು ಅವು ಸಂಕೀರ್ಣವಾದ ಜಾಲವನ್ನು ರಚಿಸಲು ಎಲ್ಲಾ ಸಮಯದಲ್ಲೂ ಪರಸ್ಪರ ಸಂವಹನ ನಡೆಸುತ್ತವೆ. ಆದರೆ ನೀವು ನೋಡುವ, ಸಂವಹನ ಮಾಡುವ, ಯೋಚಿಸುವ, ಮಾತನಾಡುವ ಅಥವಾ ಕನಸು ಕಾಣುವ ಎಲ್ಲವೂ ವಿದ್ಯುತ್ನಿಂದ ರಚಿಸಲ್ಪಟ್ಟಿದೆ. ಆಘಾತಕಾರಿ ಅಲ್ಲವೇ? ಯಾವ ಮರದ ಮುಂದೆ ಚಿನ್ನವೂ ಸಹ ಅಗ್ಗವಾಗಿದೆ? ಆಪ್ಷನ್ ಎ ಶ್ರೀಗಂಧದ ಮರ, ಆಪ್ಷನ್ ಬಿ ಅಗರ್ವುಡ್ ಮರ, ಆಪ್ಷನ್ ಸಿ ಮಹೋಗಾನಿ ಮರ, ಆಪ್ಷನ್ ಡಿ ಮೊರಿಂಗಾ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ಅಗರ್ವುಡ್ ಮರ. Thanks for watching video. Please subscribe my channel.